ಆಸನಕ್ಕಿಂತ ಪೂರ್ವದಲ್ಲಿ, ಪ್ರಾಣಾಯಾಮಕ್ಕಿಂತ ಪೂರ್ವದಲ್ಲಿ ಮಾಡುವಂಥ ಕ್ರಿಯೆಗಳು ಬಹಳ ಮುಖ್ಯವಾಗಿರ್ತವೆ. ಯಾಕೆ ಅಂತಂದರೆ ನಮ್ಮ ಶರೀರದಲ್ಲಿ ವಾತ, ಪಿತ್ತ, ಕಫಗಳೆಂಬ ತ್ರಿದೋಷಗಳಿರ್ತವೆ. ಆ ತ್ರಿದೋಷಗಳನ್ನು ಸರಿಯಾದ ರೀತಿಯಿಂದ ಸಂಪೂರ್ಣವಾಗಿ ಶರೀರದಿಂದ ಹೊರಗಡೆ ಹಾಕಿ ನಾವು ಸದೃಢವಾದ ಶರೀರವನ್ನು, ಸದೃಢದ ಮನಸ್ಥಿತಿಯನ್ನು ಪಡೆದುಕೊಳ್ಬೇಕಿತ್ತು ಅಂದರೆ ಮೊದಲು ಶರೀರ ಶುದ್ಧೀಕರಣ ಮಾಡಬೇಕು, ಮನಸ್ಸಿನ ಶುದ್ಧೀಕರಣ ಮಾಡಬೇಕು. ಈ ಎರಡೂ ಶುದ್ಧೀಕರಣ ಮಾಡಬೇಕಂತಂದರೆ ನಮ್ಮ ಪೂರ್ವಜರು ಏನು ಹೇಳಿದರೆ ಅಂದರೆ ಷಟ್ಕರ್ಮಗಳನ್ನು ಆಚರಣೆ ಮಾಡಬೇಕು, ಇಲ್ಲ ಅಂತಂದರೆ ಪಂಚಕರ್ಮಗಳನ್ನು ಆಚರಣೆ ಮಾಡಬೇಕು. ಯೋಗಶಾಸ್ತ್ರದಲ್ಲಿ ಷಟ್ಕರ್ಮ, ಆಯುರ್ವೇದದಲ್ಲಿ ಪಂಚಕರ್ಮ. ಮತ್ತು ಏನೇ ಸಮಸ್ಯೆ ಇರಲಿ, ಜಗತ್ತಿನ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಈ ಪಂಚಕರ್ಮ ಮತ್ತು ಷಟ್ಕರ್ಮಗಳು ಬಹಳ ಅದ್ಭುತವಾದಂಥ ಕೆಲಸ ಮಾಡ್ತವೆ. ಈ ಒಂದು ಷಟ್ಕರ್ಮಗಳಲ್ಲಿ ದೌತಿ ಆಗಿರ್ಬೋದು, ಬಸ್ತಿ ಆಗಿರ್ಬೋದು, ನೇತಿ ಆಗಿರಬಹುದು, ಅಥವಾ ತ್ರಾಟಕ ಆಗಿರ್ಬೋದು, ನೌಲಿ ಆಗಿರಬಹುದು, ಕಪಾಲಭಾತಿ, ಈ 6 ಕರ್ಮಗಳನ್ನು ನಾವು ಸರಿಯಾದ ರೀತಿಯಿಂದ ಮಾಡಿದೀವಿ ಅಂತಂತಂದರೆ ಸಂಪೂರ್ಣವಾದಂತಹ ಅದ್ಭುತವಾದಂತಹ ಜ್ಞಾನವನ್ನು ನಾವು ಪಡೆದುಕೊಳ್ಬಹುದು. ನಾವು ನೌಲಿ ಕ್ರಿಯೆ ಮಾಡಿದೀವಿ ಅಂತಂದರೆ ಮುಖ್ಯವಾಗಿ ಜಠರಾಗ್ನಿನ ಪ್ರದೀಪ್ತ ಮಾಡಬಹುದು. ಒಂದು ವೇಳೆ ನಾವು ತ್ರಾಟಕ ಮಾಡಿದ್ರೆ ಮಾನಸಿಕ ಸ್ಥಿತಿ, ಮನಸ್ಸನ್ನು ಏಕಾಗ್ರತೆಯಲ್ಲಿ ಮಾಡುವಂಥ ಕಾರ್ಯವನ್ನು ಈ ತ್ರಾಟಕ ಮಾಡುತ್ತೆ. ಒಂದು ವೇಳೆ ನಾವು ಬಸ್ತಿಯನ್ನು ಮಾಡ್ತೀವಿ ಅಂತಂತಂದರೆ ವಾತ ವಿಕಾರಗಳು ನಮ್ಮ ಶರೀರದಲ್ಲಿ ಯಾವುದೇ ಕಾರಣಕ್ಕಾಗಿ ಇರೋದಿಲ್ಲ. ಈ ವಾತ ವಿಕಾರಗಳು ಸಂಪೂರ್ಣವಾಗಿ ನಾಶ ಆಗ್ತವೆ. ವಮನ ಕ್ರಿಯೆಯಲ್ಲಿ ಮಾಡಿದೀವಿ ಅಂತಂದರೆ, ಈ ವಮನ ಕ್ರಿಯೆ ಏನಾದರೂ ಮಾಡಿದೀವಿ ಅಂದರೆ ಪಿತ್ತ ಮತ್ತು ಕಫಗಳು ಸಂಪೂರ್ಣವಾಗಿ ನಾಶ ಹೊಂದುತ್ತವೆ. ಇದೇ ರೀತಿಯಾಗಿ ನಾವು ಏನಾದರೂ ಷಟ್ಕರ್ಮಗಳನ್ನು ಯಾಕೆ ಮಾಡಬೇಕು ಅಂತ ನಮ್ಮ ಪೂರ್ವಜರು ಹೇಳಿದ್ರು ಅಂತಂದರೆ, ಮೊದಲು ಶರೀರ ಶುದ್ಧಿ ಬಹಳ ಬಹಳ ಮುಖ್ಯವಾಗಿರುತ್ತೆ. ಬಹಳ ಜನ ಏನು ಮಾಡ್ತಾರೆ ಅಂತಂದರೆ ವಾತ, ಪಿತ್ತ, ಕಫ ಈ 3 ಸಮಸ್ಯೆ ಇದ್ದರೂ ಕೂಡ ಹಾಗೆ ಅಭ್ಯಾಸ ಮಾಡ್ತಾ ಹೋಗ್ತಾರೆ. ಅದರಿಂದ ಅವರಿಗೆ ಯಾವುದೇ ಲಾಭ ಬರುವುದಿಲ್ಲ. ಅದಕ್ಕೋಸ್ಕರ ಅದರಲ್ಲೇ ಬಿದ್ದು, ಅದರಲ್ಲೇ ಒದ್ದಾಡಿ, ಅದರಲ್ಲೇ ಸಾಯುವಂಥ ಸ್ಥಿತಿಗೆ ಬಂದುಬಿಡ್ತಾರೆ. ಅದಕ್ಕೋಸ್ಕರ ಏನೇ ಒಂದು ಮಾಡ್ತೀವಿ ಅಂತಂದರೆ ಮೊದಲು ಆಸನ ಮಾಡೋದಕ್ಕಿಂತ ಪೂರ್ವದಲ್ಲಿ, ಪ್ರಾಣಾಯಾಮ ಮಾಡೋದಕ್ಕಿಂತ ಪೂರ್ವದಲ್ಲಿ ಯಾವುದೇ ಕಾರಣಕ್ಕಾಗಿ ನೀರವಾಗಿ ಪ್ರಾಣಾಯಾಮ ಮಾಡೋ ಹಾಗಿಲ್ಲ, ಆಸನ ಕೂಡ ಮಾಡುವ ಹಾಗಿಲ್ಲ. ಅದಕ್ಕೋಸ್ಕರ ನೀವು ಮೊದಲು ಷಟ್ಕರ್ಮಗಳನ್ನು ಆಚರಣೆ ಮಾಡಿ ಆಸನಕ್ಕೆ ಅರ್ಹರಾಗ್ತೀರಾ ಅಂತ ಹೇಳ್ತಾ, ಮುಂದೆ ಬರುವ ವಿಡಿಯೋಗಳಲ್ಲಿ ಷಟ್ಕರ್ಮಗಳು ಒಂದೊಂದಾಗಿ 6 ಕರ್ಮಗಳು ನಾವು ಪ್ರಯೋಗಾತ್ಮಕವಾಗಿ ಮತ್ತು ಅದರ ಬೆನಿಫಿಟ್ಸ್ ಅಂದರೆ ಅದರ ಉಪಯೋಗಗಳು ಸಂಪೂರ್ಣವಾಗಿ ಮುಂಬರುವಂಥ ವಿಡಿಯೋಗಳಲ್ಲಿ ನಾವು ಕೊಡ್ತೀವಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.